ಹಲೋ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಆದಿಲಕ್ಷ್ಮಿ ಪುರಾಣ ಧಾರಾವಾಹಿಯ ಇಂದಿನ ಮತ್ತೆ ನಾಳೆ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ಕೊಂಬರೋಣ ಬನ್ನಿ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ಹಾಗೆ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಸಂಚಿಕೆಯಲ್ಲಿ ಮೊದಲಿಗೆ ಸಂಜೀವ್ ಅವರು ಟ್ಯೂಷನ್ ಹೇಳ್ಕೊಡ್ತಾ ಇರ್ತಾರೆ. ಈ ಕಡೆ ಸಂಜೀವನ ಮನೆಯವರೆಲ್ಲರೂ ಕೂಡ ಸೀರಿಯಲ್ ನೋಡ್ತಾ ಇರ್ತಾರೆ. ಆಗ ಮಹೇಶ್ ಅವರು, ಅಲ್ಲ ನಾವೆಲ್ಲರೂ ಸೀರಿಯಲ್ ನೋಡ್ತಾ ಇದ್ದೀವಿ, ಸಂಜೀವ ಟ್ಯೂಷನ್ ಹೇಳ್ಕೊಡ್ತಾ ಇದ್ದಾನೆ, ಅಮೃತ ಏನ್ ಮಾಡ್ತಾಳೆ ಅಂತ ಕೇಳ್ತಾರೆ. ಅಮೃತ ಇನ್ನೇನ್ ಮಾಡ್ತಾಳೆ, ರೂಮಲ್ಲಿ ಇದ್ದಾಳೆ ಅಂತ ಹೇಳ್ತಾರೆ. ಆಗ ಮಹೇಶ್ ಅವರು ಅಮ್ಮು ಬಾರಮ್ಮ ಇಲ್ಲಿ ಅಂತ ಹೇಳ್ಬಿಟ್ಟು ಕರೀತಾರೆ. ಆಗ ಅಮೃತ ಅವ್ರು ಬರ್ತಾರೆ. ಏನ್ ಅಂಕಲ್ ಕರೆದ್ರ ಅಂತ ಕೇಳ್ತಾರೆ. ಹೌದಮ್ಮ ಬಾರಮ್ಮ ಸೀರಿಯಲ್ ನೋಡು ಅಂತ ಹೇಳ್ತಾರೆ. ಆಗ ಅಮೃತ ಅವರು, ಇಲ್ಲ ನನಗೆ ಅದೆಲ್ಲ ಅಭ್ಯಾಸ ಇಲ್ಲ ಅಂತ ಹೇಳ್ತಾರೆ. ಅಭ್ಯಾಸ ನನಗೂ ಕೂಡ ಇರಲಿಲ್ಲ, ಇವಳನ್ನ ಕಟ್ಕೊಂಡ್ಮೇಲೆ ಇಂಥ ಒಂದು ಅಭ್ಯಾಸ ಆಗಿದೆ, ನಿನಗೂ ಕೂಡ ಅಭ್ಯಾಸ ಆಗುತ್ತೆ, ಕೂತ್ಕೊಳ್ಳಮ್ಮ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಅಡ್ವರ್ಟೈಸ್ ಕೂಡ ಬಂದ್ಬಿಡುತ್ತೆ. ಆಗ ಮಹೇಶ್ ಅವರು, ಅಯ್ಯೋ ಒಳ್ಳೆ ಟೈಮ್ಗೆ ಅಡ್ವರ್ಟೈಸ್ ಬಂದ್ಬಿಡ್ತಲ್ಲ, ಇವಾಗ ಹೀರೋಯಿನ್ ಏನು ಹೇಳ್ತಾಳೆ ಅಂತ ಹೇಳ್ತಾ ಇರ್ತಾರೆ. ಆಗ ಸಂಜೀವ ಅಮ್ಮ ಅವರು, ಇನ್ನೇನು ಹೇಳ್ತಾಳೆ, ಮಾತೇ ಆಡಲ್ಲ ಅಂತ ಹೇಳ್ತಾಳೆ ಅಂತ ಹೇಳ್ತಾರೆ. ಆಗ ಕುಮುದವರು, ಹೌದು ಹೀರೋ ತುಂಬ ಒಳ್ಳೆಯವನೇ ತಾನೆ, ಇವಳಾಕೆ ಈ ರೀತಿ ಮಾಡಬೇಕು ಅಂತ ಹೇಳ್ತಾರೆ. ಆಗ ಸಂಜೀವ ಅಮ್ಮ ಇದ್ದವರು, ಅಲ್ಲ ಒಂದು ಮಾತು ಬರುತ್ತೆ ಒಂದು ಮಾತು ಹೋಗುತ್ತೆ, ಇದೇ ಥರ ಇದ್ದರೆ ಸರಿ ಹೋಗುತ್ತಾ ಸಂಸಾರ ಅಂದರೆ, ಅನುಸರಿಸ್ಕೊಂಡು ಹೋಗ್ಬೇಕಪ್ಪ ಅಂತ ಹೇಳ್ತಾರೆ. ಆಗ ಕುಮುದವರು, ಹೌದು ಅದಕ್ಕೆ ಕರೆಕ್ಟಾಗೇ ಹೇಳ್ತಾ ಇದ್ದೀರಾ ನೀವು, ಅಲ್ಲ ಒಂದು ಮಾತಾಡಿದ್ರೆ ಇನ್ನೊಂದು ಮಾತಾಡೋದಕ್ಕೆ 3 ದಿನ ತಗೊಳ್ತಾರೆ, ಹಿಂಗಾದ್ರೆ ಹೆಂಗೆ ಸಂಸಾರ ಆಗುತ್ತೆ ಅಂತ ಹೇಳ್ತಾ ಇರ್ತಾರೆ. ಆಗ ಮಹೇಶ್ ಅವರು, ಅಲ್ಲ ಕಣೆ, ಮಾತಾಡ್ತಾ ಇದ್ರೆ ಸಂಸಾರ ಶುರುವಾಗಲ್ಲ, ಈಗಿದ್ರೇ ಚಂದ ಅಂತ ಹೇಳ್ತಾ ಇರ್ತಾರೆ. ಆಗ ಕುಮುದವರು, ಸುಮ್ಮನೆ ಇರ್ರಿ, ಅದಕ್ಕೆ ಹೇಳ್ತಾ ಇರೋದು ಸೀರಿಯಲ್ ಬಗ್ಗೆ ಅಲ್ಲ, ನಮ್ಮನೇಲಿರೋ ಸಂಜೀವ ಅಮೃತ ಸೀರಿಯಲ್ ಬಗ್ಗೆ ಗೊತ್ತಾ ನಿನಗೆ ಅಂತ ಹೇಳಿ ಸುಮ್ಮನೆ ಮಾಡಿಸ್ತಾರೆ. ಆಗ ಅಮೃತ ಅವರು ಇದನ್ನು ಕೇಳಿಸ್ಕೊಳಕ್ಕಾಗದೆ ತುಂಬಾ ಬೇಜಾರು ಮಾಡ್ಕೊಳ್ತಾ ಇರ್ತಾರೆ. ಅಷ್ಟರಲ್ಲಿ ಅಮೃತ ಅವ್ರಿಗೆ ಒಂದು ಫೋನ್ ಕಾಲ್ ಕೂಡ ಬಂದ್ಬಿಡುತ್ತೆ. ನೀವು ಸೀರಿಯಲ್ ನೋಡ್ತಾ ಇರಿ, ನಾನು ಫೋನ್ ಕಾಲ್ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ. ಸರಿ ಆಯ್ತಮ್ಮ, ಆರಾಮಾಗಿ ಮಾತಾಡ್ಕೊಂಬ ಅಂತ ಹೇಳ್ಬಿಟ್ಟು ಮಹೇಶ್ ಅವರು ಹೇಳ್ತಾರೆ. ಹಬ್ಬ ಫೋನ್ ಬಂದಿದ್ದಕ್ಕೆ ಹೇಗೋ ಸರಿ ಹೋಯ್ತು, ಇಲ್ಲಾಂತಿದ್ರೆ ನನಗೆ ಇದನ್ನು ಕೇಳೋಕ್ಕಾಗದೆ ತುಂಬ ಓದಾಡಬೇಕಾಗಿತ್ತು ಅಂತ ಮನಸ್ಸಲ್ಲೇ ಅಮೃತ ಯೋಚನೆ ಮಾಡ್ತಿರ್ತಾರೆ. ಈ ಕಡೆ ಧರ್ಮರಾಜ್ ಅವರು ಆಫೀಸ್ ವರ್ಕ್ನ ಏನೋ ಲ್ಯಾಪ್ಟಾಪಲ್ಲಿ ನೋಡ್ತಾ ಇರ್ತಾರೆ. ಅಷ್ಟರಲ್ಲಿ ಸರೋಜ್ ಅವರು ಕೂಡ ಮಿರರ್ ಹತ್ರ ನಿಂತಿರ್ತಾರೆ. ಹಾಗೆಯೇ ಸರೋಜ್ ಅವ್ರನ್ನೂ ಕೂಡ ಗಮನಿಸ್ತಾ ಇರ್ತಾರೆ. ಏನ್ರಿ ವರ್ಕ್ ಮಾಡೋದು ಬಿಟ್ಟು ಹೆಂಡತಿನೂ ಕೂಡ ಗಮನಿಸ್ತಾ ಇದ್ದೀರಲ್ಲ, ಏನು ವಿಷಯ ನೀವು, ಆಫೀಸ್ ವರ್ಕಲ್ಲಿ ಬಿಟ್ಬಿಟ್ಟು ಬರಬೇಕು ಅಂತ ಹೇಳ್ತಾ ಇರ್ತಾರೆ. ಏನು ಗೊತ್ತಾ, ಆಫೀಸ್ ವರ್ಕನ್ನು ಕೂಡ ಮಾಡಿಕೊಂಡು ಹೆಂಡತಿನೂ ಕೂಡ ಗಮನಿಸೋದು, ಎರಡನ್ನೂ ಬ್ಯಾಲೆನ್ಸ್ ಮಾಡೋದನ್ನು ಇಂಗ್ಲೀಷಲ್ಲಿ ಏನಂತಾರೆ ಗೊತ್ತಾ, ವರ್ಕ್ ಲೈಫ್ ಬ್ಯಾಲೆನ್ಸ್ ಅಂತ ಹೇಳ್ತಾರೆ. ಈಗಿನ ಕಾಲದಲ್ಲಿ ಇದಕ್ಕೋಸ್ಕರನೇ ಎಲ್ಲರೂ ಒದ್ದಾಡ್ತಾರೆ. ಆದರೆ ಈ ಧರ್ಮಂಗೆ ಎಲ್ಲನೂ ಕೂಡ ಈಸಿ ಗೊತ್ತಾ, ಎಲ್ಲನೂ ಕೂಡ ಬ್ಯಾಲೆನ್ಸ್ ಮಾಡ್ತಾರೆ ಅಂತ ಹೇಳ್ತಾ ಇರ್ತಾರೆ. ಆಗ ಸರೋಜ್ ಅವರು, ಹೌದು ಬಿಡ್ರಿ, ನೀವೇನಂತ ನಂಗೆ ಚೆನ್ನಾಗಿ ಗೊತ್ತು, ಮನೆಯವರು ಅಂತ ಬಂದರೆ ಒಂದು ಕೈ ಹೆಚ್ಚಿಗೆನೇ ನೀವು ಅಂತ ಹೇಳಿ ನಗ್ತಾ ಇರ್ತಾರೆ. ಆದರೂ ರೀ ಆದಿ ಮತ್ತು ಲಕ್ಷ್ಮಿ ಜೀವನ ಆದಷ್ಟು ಬೇಗ ಸರಿ ಹೋಗಬೇಕು ಅಂತ ಹೇಳ್ತಿರ್ತಾರೆ. ಆಗ ಧರ್ಮ ಅವರು, ಏನು ಅಂತ ಹೇಳಿ ಸರೋಜ, ಲಕ್ಷ್ಮಿಗೆ ಬುದ್ಧಿ ಹೇಳೋಂಥ ಅವಶ್ಯಕತೆ ಇಲ್ಲ, ಆದರೆ ಆದಿಗೆ ಬುದ್ಧಿ ಹೇಳಿದ್ರೆ ಅವ್ನು ಕೇಳೋದಕ್ಕೆ ತಯಾರೇ ಇಲ್ಲ ಅಂತ ಹೇಳ್ತಾರೆ. ಆದರೂ ನೀನು ಒಂದ್ಸಲ ಮಾತಾಡ್ತೀಯ ಅಂತ ಹೇಳ್ತಾರೆ. ಆಗ ಸರೋಜ್ ಅವರು, ಸರಿ ಆಯಿತು ರೀ, ನಾನು ಮಾತಾಡಿ ನೋಡ್ತೀನಿ ಅಂತ ಹೇಳ್ತಾರೆ. ಆಗ ಧರ್ಮರಾಜ್ ಅವರು, ಹೌದು ಸರೋಜ, ಯಾಕೆ ಅಂತಂದರೆ ಮದುವೆ ಸಮಯದಲ್ಲಿ ತಾಳಿ ಕಟ್ಟು ಅಂತ ಹೇಳಿದ್ರೆ ನನ್ನ ಮಾತಾ ಕೇಳಲೇ ಇಲ್ಲ, ಆದರೆ ನೀನು ಹೇಳಿದ ತಕ್ಷಣ ಅವನು ತಾಳಿ ಕಟ್ಬಿಟ್ಟ, ನೀನು ತಲೆ ತಿರುಗಿ ಬಿದ್ದ ತಕ್ಷಣ ನಿಜವಾಗ್ಲೂ ನಿನ್ನ ಮೇಲೆ ಅನುಕಂಪ ತೋರಿಸಿ ಅವನು ಅದಕ್ಕೆಲ್ಲ ಒಪ್ಕೊಂಡ, ಈಗಿರಬೇಕಾದ್ರೆ ನನಗಿಂತ ನಿನ್ನ ಮೇಲೇ ಪ್ರೀತಿ ಜಾಸ್ತಿ, ನೀನೇ ಮಾತಾಡಿ ನೋಡು ಅಂತ ಹೇಳ್ತಾರೆ. ಆಯಿತು ಅಂತ ಹೇಳಿದಾಗ, ಸರಿ ಆಯಿತು ಒಂದ್ಸಲ ಪ್ರಾಕ್ಟೀಸ್ ಮಾಡೋಣ ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ಒಪ್ಕೊಳ್ತಾರೆ. ಸರಿ ರೀ, ನೀವು ಆದಿಯಾಗಿ ನಾನು ಸರೋಜ ಹಾಗೆ ಮಾತಾಡ್ತೀನಿ ಅಂತ ಹೇಳ್ಬಿಟ್ಟು ಆದಿ, ಯಾಕೋ ಈ ಥರ ಬೇಜಾರಲ್ಲಿದೆಯಾ ಅಂತ ಮಾತಾಡಿಸ್ತಾರೆ. ಆಗ ಧರ್ಮರಾಜ್ ಅವರು, ಇನ್ನೇನು ಮತ್ತೆ ಏನು ಬೇಜಾರಲ್ಲಿರೋದು, ನನ್ನ ಲೈಫೆಲ್ಲ ಹೆಕ್ಕೋಟ್ ಹಾಳಾಗೋಯ್ತಲ್ವಾ, ಏನಿದೆ ಅಂತ ನನ್ನ ಕೇಳ್ತೀರಾ, ಹೋಗು ಮುದುಕಿ ಅಂತ ಹೇಳ್ಬಿಡ್ತಾರೆ. ಆಗ ಸರೋಜ್ ಅವರು, ಮುದುಕಿನ ಅಂತ ಹೇಳ್ತಾರೆ. ಆಗ ಧರ್ಮರಾಜ್ ಅವರು, ಅಯ್ಯೋ ಸರೋಜ ಕೋಪ ಮಾಡ್ಕೋಬೇಡ, ಮುದುಕಿ ಅಂತ ಹೇಳಿದ್ದು ನಾನಲ್ಲ, ಅಂದರೆ ಆದಿ ಈ ಥರ ಹೇಳ್ತಾನೆ ಅಂತ ಹೇಳಕ್ಕೆ ಬಂದೆ ಅಷ್ಟೇ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಲಕ್ಷ್ಮಿ ಕೂಡ ಬರ್ತಾರೆ. ಏನು ಮಾಡ್ತಾ ಇದ್ದೀರಾ, ಏನೋ ನಡೆಸ್ತಾ ಇದ್ದೀರಲ್ಲ ನೀವು, ಏನು ತಾತ ಯಾಕೋ ಅಜ್ಜಿಗೆ ಬೈತಾ ಇದ್ರು ಅಂತ ಅನ್ಸುತ್ತೆ, ಏನು ತಾತ ಮುದುಕಿ ಗಿದ್ಕಿ ಅಂತ ಎಲ್ಲ ಬೈತಾ ಇದ್ರಿ ನೀವು ಅಂತ ಹೇಳ್ತಾರೆ. ಅಯ್ಯೋ ಹಾಗೇನಿಲ್ಲ ಅಂತ ಹೇಳ್ಬಿಟ್ಟು ಧರ್ಮರಾಜ್ ಅವರು ಮ್ಯಾನೇಜ್ ಮಾಡೋದಕ್ಕೆ ಹೋಗ್ತಾರೆ. ಆಗ ಸರೋಜ್ ಅವರು, ಹೌದು ಕೇಳು ಲಕ್ಷ್ಮಿ, ಯಾಕೆ ಆ ಥರ ಮಾತಾಡ್ತಿದ್ರು ಅಂತ ಹೇಳ್ತಾರೆ. ಏನಜ್ಜಿ ನೀವು ಕೂಡ ಏನೋ ವಿಚಿತ್ರವಾಗಿ ಮಾತಾಡ್ತಿದ್ರಿ, ಯಾಕೆ ಏನಾಯಿತು ನಿಮಗೆ ಅಂತ ಹೇಳ್ತಾರೆ. ಅದು ಏನಿಲ್ಲ, ಮದುವೆಗೆ ಮುಂಚೆ ಏನೆಲ್ಲ ಮಾತಾಡ್ತಿದ್ವಿ ಅಂತ ಸುಮ್ಮನೆ ಹೀಗೆ ನೆನಪು ಮಾಡಿಕೊಂಡು ಮಾತಾಡ್ತಿದ್ವಿ ಅಷ್ಟೇ ಅಂತ ಹೇಳ್ತಾರೆ. ಅಲ್ಲ ಮದುವೆ ಮುಂಚೆ ಅಂತಂದರೆ ಮದುವೆ ಆಗೋ ಸಮಯದಲ್ಲಿ, ಮದುವೆ ಆದಮೇಲೆ ತಾತ ನಿಮ್ಮನ್ನು ಮುದುಕಿ ಅಂತ ಕರಿತಿದ್ರ ಅಂತ ಕೇಳ್ತಾರೆ. ಅದು ಹಂಗಲ್ಲ ಅಂತ ಹೇಳ್ಬಿಟ್ಟು ಏನೇನೋ ಹೇಳೋದಕ್ಕೆ ಮ್ಯಾನೇಜ್ ಮಾಡ್ತಾರೆ. ಸರಿ ನಡೆಸಿ, ಆದರೆ ಡೋರ್ನ ಹಾಕ್ಕೊಂಡು ನಡೆಸಿ, ಯಾಕೆ ಅಂತಂದರೆ ಬೇರೆಯವರು ಕೇಳಿಸ್ಕೊಂಡ್ರೆ ತುಂಬಾ ಕಷ್ಟ, ಏನೇನೋ ಅಂದ್ಕೊಂಡ್ಬಿಡ್ತಾರೆ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೇಳ್ತಾರೆ. ಸರಿ ಲಕ್ಷ್ಮಿ, ನೀನು ಹೋಗ್ಬೇಕಾದ್ರೆ ಡೋರ್ ಹಾಕೊಂಡು ಹೋಗು, ಹಾಗೆಯೇ ಪ್ರಸಾದ್ಗೆ ಕಾರ್ನೆಲ್ಲ ಸರ್ವಿಸಿಗೆ ಕಳ್ಸೋದಕ್ಕೆ ಹೇಳಿದ್ದೆ ನಾಳೆ, ಅದನ್ನು ನೆನಪಿಸ್ಬಿಡು ಅಂತ ಹೇಳಿ ಕಳಿಸ್ತಾರೆ. ಆಯಿತು ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಕೂಡ ಹೋಗ್ತಾರೆ.
ಆದಿ ಅವರು ಹಾಲಲ್ಲೇ ಕೂತಿರ್ತಾರೆ. ಆಗ ಸರೋಜ್ ಅವರು ಕೂಡ ಮಾತಾಡಬೇಕು ಅಂತ ಬರ್ತಾರೆ. ಒಳ್ಳೆ ಮೂಡಲ್ಲಿದ್ದಾನೆ, ಮಾತಾಡೋಣ ಅಂತ ಹೇಳ್ಬಿಟ್ಟು ಬರ್ತಾರೆ. ಆದಿ ಹೇಗಿದೆ ಕಾಲೇಜು, ಹೇಗೆ ನಡೀತಾ ಇದೆ ಎಲ್ಲ ಅಂತ ಕೇಳ್ತಾರೆ. ಏನಜ್ಜಿ ಯಾವತ್ತೂ ಇಲ್ದಿರೋ ನೀವು ಇವತ್ತು ಕೇಳ್ತಾ ಇದ್ರಲ್ಲ ದಿಢೀರ್ ಅಂತ ಹೇಳ್ತಾರೆ. ಹಾಗೇನಿಲ್ಲ ಕಣೋ, ನಂಗೆ ಕೇಳಬಾರ್ದು, ಆವತ್ತೇ ಕೇಳಬೇಕು ಅಂತ ಅಂದ್ಕೊಂಡೆ, ಆದರೆ ಸಮಯ ಸಿಗಲಿಲ್ಲ, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆಗ ಆದಿ ಅವರು ಕಾಲೇಜೆಲ್ಲ ಸೂಪರ್ ಇದೆ, ಆದರೆ ಅವಳು ಒಬ್ಳು ಇರಬಾರ್ದಿತ್ತು, ದೊಡ್ಡ ಟಾರ್ಚರ್ ಅವಳು ಅಂತ ಹೇಳ್ಬಿಟ್ಟು ಲಕ್ಷ್ಮಿ ನೆನೆಸ್ಕೊಳ್ತಾರೆ. ಆಗ ಸರೋಜ್ ಅವರು ಹೇಗಾದ್ರೂ ಮೂಡ್ ಚೇಂಜ್ ಮಾಡಬೇಕಲ್ವ ಅಂತ ಯೋಚನೆ ಮಾಡಿಬಿಟ್ಟು, ಸರಿ ಕಣೋ ಅಮ್ಮ ಜೊತೆ ಮಾತಾಡ್ತೀಯ ನೀನು ಅಂತ ಹೇಳ್ತಾರೆ. ಹೌದು ಅಜ್ಜಿ, ಆದರೆ ಅವಳು ಕೂಡ ಇತ್ತೀಚೆಗೆ ಸುಳ್ಳು ಹೇಳೋದನ್ನು ಕಲ್ತಿದ್ದಾಳೆ, ನಾನು ಆರಾಮಾಗಿದ್ದೀನಿ ಅಂತ ಸುಳ್ಳು ಹೇಳ್ತಾಳೆ, ನಾನು ಬೇಜಾರಾಗಬಾರ್ದು ಅಂತ ಅಂತ ಹೇಳ್ತಾರೆ. ಆಗ ಸರೋಜ್ ಅವರು ಯಾಕೋ ಆದಿ ಹಂಗನ್ಕೊಂತೀಯ, ಅದು ನಿಜನೂ ಕೂಡ ಆಗಿರ್ಬೋದಲ್ವಾ ಅಂತ ಹೇಳ್ತಾರೆ. ಆಗ ಆದಿ ಅವರು ಇಲ್ಲ ಅಜ್ಜಿ, ಅವ್ಳು ಸುಳ್ಳು ಹೇಳೋದು ನಂಗೆ ಗೊತ್ತಾಗಲ್ವಾ ಅಂತ ಹೇಳ್ತಾರೆ. ಆಗ ಸರೋಜ್ ಅವರು ನೋಡು ಆದಿ, ಎಲ್ಲನೂ ಕೂಡ ಸರಿ ಹೋಗುತ್ತೆ, ಸಮಯ ಎಲ್ಲನೂ ಕೂಡ ಬದಲು ಮಾಡುತ್ತೆ, ಈಗ ನೀನೇ ನೋಡು ಲಕ್ಷ್ಮಿ ನಮ್ಮ ಮನೆಗೆ ಬಂದಿರೋದು ಅಂತ ಹೇಳ್ಬಿಡ್ತಾರೆ. ಅಜ್ಜಿ ಪ್ಲೀಸ್, ನೀವು ನನ್ನ ಜೊತೆ ಮಾತಾಡೋದಕ್ಕೆ ಬಂದಿರಾ ಅಂದರೆ ಪ್ರೀತಿಯಿಂದ ಅಂತ ಅಂದ್ಕೊಂಡಿದ್ದೆ, ಆದರೆ ಇವಳ ಬಗ್ಗೆ ಮಾತಾಡೋದಕ್ಕೆ ಪೀಠಿಕೆ ಆಗ್ತಿದ್ದೀರಾ ಅಂತ ನನಗೆ ಗೊತ್ತೇ ಆಗಲಿಲ್ಲ ನೋಡಿ, ಅವಳ ಬಗ್ಗೆ ಮಾತಾಡಿದ್ರೆ ಮಾತೇ ಬೇಡ ಅಜ್ಜಿ ಅಂತ ಹೇಳ್ಬಿಟ್ಟು ಗರಂ ಆಗ್ಬಿಡ್ತಾರೆ. ಅದು ಯಾಕೋ ಈ ಥರ ಮಾತಾಡ್ತಿದ್ಯಾ, ಅವಳು ನೀನು ಹೆಂಡ್ತಿ, ನೀವಿಬ್ಬರು ಬಾಳಿ ಬದುಕಬೇಕಾಗಿರೋರು, ನೀವು ಈ ಥರ ಇದ್ದರೆ ಹೇಗಪ್ಪ, ನಿಮ್ಮ ಜೀವನ ಆದಷ್ಟು ಬೇಗ ಸರಿ ಹೋಗಬೇಕು, ನೀವು ಈ ಥರ ಒದ್ದಾಡ್ತಿದ್ರೆ ನಮ್ಮಿಂದ ನೋಡೋಕ್ಕಾಗಲ್ಲ, ಸಂಕಟ ಆಗುತ್ತೆ ಅಂತ ಹೇಳ್ತಾರೆ. ಆಗ ಆದಿ ಅವರು ಹೌದು ಅಜ್ಜಿ, ನಾವಿಬ್ಬರು ಈ ಥರ ಇದ್ದೀವಿ ಅಂತಂದರೆ ನೀವು ನೋಡಿ ಖುಷಿ ಪಡಬೇಕು, ಯಾಕೆ ಅಜ್ಜಿ ಸಂಕಟ ಪಡ್ತೀರಾ, ನಮಗೆ ನೋವಾದರೆ ನಿಮಗೆ ಖುಷಿ ಆಗುತ್ತಲ್ವ ಅಂತ ಹೇಳ್ತಾರೆ. ಆಗ ಸರೋಜ್ ಅವರು ಆದಿ ಪ್ಲೀಸ್ ಆದಿ ಆ ರೀತಿ ಎಲ್ಲ ಮಾತಾಡಬೇಡ ನೀವು ಅಂತ ಹೇಳ್ತಾರೆ. ಆಗ ಆದಿ ಅವರು ನೋಡಜ್ಜಿ ಇನ್ನು ಮಾತಬೇಡ, ನೀವು ಹೋಗಿ ಮಲ್ಕೊಳ್ಳಿ, ಒಂದು ನಿಮಿಷ ಅಜ್ಜಿ, ಆದರೂ ಕೂಡ ತಾತ ಎಲ್ಲ ಮದುವೆ ಮಾಡಿಸ್ಬಿಟ್ಟಿದ್ದಾರಲ್ಲ ಇಷ್ಟು ದಿನ, ಇದರಲ್ಲೆಲ್ಲ ಸಕ್ಸಸ್ ಆಗಿದ್ದಾವೆ ಅಂತ ಅವರಿಗೆ ಅಹಂಕಾರ, ಈ ಅಹಂಕಾರನ ನನ್ನ ಮದುವೆಯಿಂದನೇ ಮುರಿದು ಬೀಳುತ್ತೆ, ನೋಡ್ತಾ ಇರಿ ಅಂತ ಹೇಳ್ತಾರೆ. ಅದನ್ನು ಕೇಳಿಸ್ಕೊಂಡಿರೋ ಧರ್ಮರಾಜ್ ಅವರು ಕೂಡ ತುಂಬಾ ಬೇಜಾರಾಗ್ತಾರೆ. ಈ ಕಡೆ ಸಂಜೀವ ಮನೆಯವರೆಲ್ಲರೂ ಕೂಡ ಹಾಲಲ್ಲೇ ಕೂತಿರ್ತಾರೆ. ಆಗ ಸಂಜೀವ ಅಮ್ಮ ಅವ್ರಿಗೆ ಕೇಶವ್ ಅವರು ಫೋನ್ ಮಾಡಿಬಿಟ್ಟು ನಾಳೆ ಮಾಂಗಲ್ಯ ಹಾಕ್ಸೋದಕ್ಕೆ ಒಳ್ಳೆ ದಿನ ಅಂತ ಹೇಳ್ಬಿಟ್ಟು ಅಮೃತ ವಿಷಯಕ್ಕೆ ಹೇಳಿರ್ತಾರೆ. ಆಗ ಸಂಜೀವ ಅವ್ರು ಕೂಡ ಬರ್ತಾರೆ. ನೋಡು ಸಂಜೀವ, ನಾಳೆ ಅಮೃತ ಅರಿಶಿನ ದಾರದಲ್ಲಿದ್ದಾಳಲ್ಲ, ಅದನ್ನು ತೆಗೆಸ್ಬಿಟ್ಟು ಮಾಂಗಲ್ಯ ಹಾಕ್ಸೋದಕ್ಕೆ ಒಳ್ಳೆ ದಿನ ಅಂತೆ, ಮನೆದೇವ್ರಿಗೆ ಹೋಗ್ಬಿಟ್ಟು ಅದನ್ನ ಹಾಕ್ಸ್ಕೊಂಬರೋಣ ಅಂತ ಹೇಳ್ತಾರೆ. ಆಗ ಅಮೃತ ಅವ್ರು ಕೂಡ ಅಲ್ಲೇ ಇರ್ತಾರೆ. ನೋಡಮ್ಮ ಅಮೃತ, ನೀನು ಬೆಳಗ್ಗೆ ಎದ್ದು ಬೇಗನೆ ರೆಡಿ ಆಗೋ, ನಾವು ಕತ್ಲಾಗೋದಕ್ಕೂ ಮುಂಚೆ ಬರಬೇಕು, ಗಾಡಿ ಮಾಡೋ ಸಂಜೀವ ಅಂತ ಹೇಳಿ ಹೇಳ್ತಾ ಇರ್ತಾರೆ. ಆಗ ಸಂಜೀವ ಅವರು ಸರಿ ಆಯಿತು ಅಂತ ಹೇಳ್ತಾರೆ. ನಂತರ ಸಂಜೀವ ಮತ್ತು ಅಮೃತ ಇಬ್ಬರು ಕೂಡ ರೂಮಲ್ಲಿ ಬಂದು ಮಲ್ಕೊಂಡಿರ್ತಾರೆ. ಸಂಜೀವನ ತುಂಬ ಬೇಜಾರಾಗಿರ್ತಾರೆ. ಆಗ ಅಮೃತ ಅವರು ಕೂಡ ತುಂಬ ಬೇಜಾರಾಗಿರ್ತಾರೆ. ಆಗ ಸಂಜೀವ್ ಅವರು, ನಾನು ಹೇಗಾದರೂ ಮಾಡಿ ನಾಳೆ ನನ್ನ ಪ್ರೀತಿನ ಅಮೃತ ಅವ್ರ ಮೇಲಿರೋ ಪ್ರೀತಿ ಫೀಲಿಂಗ್ಸು ಎಲ್ಲನೂ ಕೂಡ ಹೇಳ್ಕೊಂಬಿಡ್ಬೇಕು ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ತಿರ್ತಾರೆ. ಆಗ ಅಮೃತ ಅವರು, ನಾಳೆ ಸಂಜೀವ್ ಅವ್ರ ಹತ್ರ ಮೊದಲು ಹೇಳ್ಕೊಬೇಕು, ನನಗೆ ಇಲ್ಲಿರೋದಕ್ಕೆ ಆಗ್ತಿಲ್ಲ, ನನ್ನ ಮನಸ್ಸಲ್ಲಿ ಯಾವುದೇ ಕಾರಣಕ್ಕೂ ನಿಮಗೆ ಜಾಗ ಇಲ್ಲ ಅಂತ ಹೇಳ್ಕೊಬೇಕು ಅಂತ ಯೋಚನೆ ಮಾಡ್ತಿರ್ತಾರೆ. ಆಗ ಸಂಜೀವ್ ಅವರು, ನಾಳೆ ಅಮೃತ ಅವ್ರಿಗೆ ಆಗ್ತಾ ಇರೋದು ಬರೀ ಬಂಗಾರ ಸರ ಅಷ್ಟೇ ಅಲ್ಲ, ನನ್ನ ಪ್ರೀತಿ ಫೀಲಿಂಗ್ಸು ಎಲ್ಲನೂ ಕೂಡ ಅದರಲ್ಲಿರುತ್ತೆ ಅಮೃತ ಅವರೇ ಅಂತ ಮನಸ್ಸಲ್ಲಿ ಯೋಚನೆ ಮಾಡ್ತಿರ್ತಾರೆ. ಈ ಕಡೆ ಅಮೃತ ಅವರು, ನನ್ನ ಕೊರಳಲ್ಲಿ ಅರಿಶಿನ ದಾರ ಇದ್ದರೂ ಕೂಡ, ಬಂಗಾರದ ಮಾಂಗಲ್ಯ ಸರ ಇದ್ದರೂ ಕೂಡ ಏನು ವ್ಯತ್ಯಾಸ ಇಲ್ಲ, ಆದರೆ ನನಗೆ ಯಾವುದೇ ಕಾರಣಕ್ಕೂ ಫೀಲಿಂಗ್ಸು ಬರೋದಕ್ಕೆ ಸಾಧ್ಯನೇ ಇಲ್ಲ, ಇದನ್ನೆಲ್ಲನೂ ಕೂಡ ನಾನು ನೇರವಾಗಿ ಸಂಜೀವ್ ಅವ್ರ ಹತ್ರ ಹೇಳ್ಕೊಂಬಿಡಬೇಕು ಅಂತ ಮನಸ್ಸಲ್ಲೇ ಯೋಚನೆ ಮಾಡ್ತಿರ್ತಾರೆ. ನೆಕ್ಸ್ಟ್ ಡೇ ಮಾರ್ನಿಂಗು ಆದಿ ಅವರು ಕಾಲೇಜ್ಗೆ ರೆಡಿಯಾಗಿ ಬರ್ತಾರೆ. ಆದರೆ ಬೈಕು ಪಂಚರ್ ಆಗಿರುತ್ತೆ. ಇದೇನಿದು ಬೈಕಲ್ಲಿ ಪಂಚರ್ ಆಗಿದೆಯಲ್ಲ ಅಂತ ತುಂಬಾ ಬೇಜಾರು ಮಾಡಿಕೊಂಡು ಬೈಕಿಗೆ ಕಾಲಲ್ಲಿ ಹೊಡಿತಾ ಇರ್ತಾರೆ. ಅಷ್ಟರಲ್ಲಿ ಲಕ್ಷ್ಮಿ ಕೂಡ ಮತ್ತು ಅಜ್ಜಿ ತಾತನ ಜೊತೆ ಬರ್ತಾ ಇರ್ತಾರೆ. ಏನು ತಾತ ನೀವು ಬೆಳಗ್ಗೆ ನೀವು ಯಾವಾಗಲೂ ಕೂಡ ನನ್ನ LKG ಮಗು ಥರ ಕಾಲೇಜ್ಗೆ ಹೊರಗಡೆ ಬಿಡೋದಕ್ಕೆ ಬರ್ತಿದ್ರೆ ಏನು ಚೆನ್ನಾಗಿರುತ್ತೆ, ನಾನೇ ಹೋಗ್ತೀನಿ ಬಿಡಿ ಅಂತ ಹೇಳ್ತಾರೆ. ನೋಡಿ, ನಮ್ಮ ಮನೆಯಲ್ಲಿ ಇರೋ ಎಲ್ಲ ಮಕ್ಕಳು ಕೂಡ LKG ಮಕ್ಕಳಿದ್ದಂಗೆ ಅಂತ ಹೇಳ್ಬಿಟ್ಟು ಸರೋಜ್ ಅವರು ಕೂಡ ಹೇಳ್ತಾ ಇರ್ತಾರೆ. ಅಷ್ಟರಲ್ಲಿ ಆದಿನ ನೋಡ್ಬಿಟ್ಟು, ಅಲ್ಲ ಆದಿ, ನಾವು ಓಡಿಸೋ ಗಾಡಿ ರಥ ಇದ್ದಂಗೆ, ಅದಕ್ಕೇ ಕಾಲಲ್ಲಿ ಹೊಡಿತಿದ್ಯಲ್ಲ, ಯಾಕೆ ಏನಾಯಿತು ಅಂತ ಹೇಳ್ತಾರೆ. ಏನು ಮಾಡಲಿ, ಪಂಚರ್ ಆಗಿಬಿಟ್ಟಿದೆ ಅಂತ ಹೇಳ್ತಾರೆ. ಆಗ ಲಕ್ಷ್ಮಿ ಕೂಡ ನೆನಪು ಮಾಡ್ಕೊಳ್ತಾರೆ. ಲಕ್ಷ್ಮಿ ಅವರೇ ರಾತ್ರಿ ಬೇಕು ಅಂತಲೇ ಪಂಚರ್ ಮಾಡಿರ್ತಾರೆ. ಆಗ ಆದಿ ಅಪ್ಪ ಅವರು, ಅಲ್ಲ ಆದಿ, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೊಳ್ತೀಯ, ಮನೆಯಲ್ಲಿ ಎಷ್ಟೊಂದು ಗಾಡಿ ಇದೆಯಲ್ಲ, ಬೇರೆ ತಗೊಂಡೋಗು ಅಂತ ಹೇಳ್ತಾರೆ. ಆಗ ಲಕ್ಷ್ಮಿ ಅವರು, ಅಯ್ಯೋ ಮಾವ, ಎಲ್ಲ ಗಾಡಿನೂ ಕೂಡ ಸರ್ವಿಸಿಗೆ ಕಳಿಸಾಗಿದೆ ಅಂತ ಹೇಳ್ಬಿಡ್ತಾರೆ. ಏನು ಹೇಳ್ತಿದ್ದೀರೋ ಎಲ್ಲ ಗಾಡಿನೂ, ಅಲ್ಲ ಅಪ್ಪ, ನಾನು ಇವಾಗ ಆಫೀಸಿಗೆ ಹೇಗೆ ಹೋಗಲಿ, ಅಲ್ಲ ನಾನು ಮಿನಿಸ್ಟ್ರನ್ನ ಬೇರೆ ಮೀಟ್ ಮಾಡಬೇಕು ಅಂತ ಹೇಳ್ತಾ ಇರ್ತಾರೆ. ಆಗ ಧರ್ಮರಾಜ್ ಅವರು, ನೀನು ಯೋಚನೆ ಮಾಡಬೇಡ, ಒಂದು ಗಾಡಿ ಇದೆ, ಅದು ನೀನೇ ತಗೊಂಡೋಗು ಅಂತ ಹೇಳ್ತಾರೆ. ಆಗ ಆದಿಯವರು, ಅಲ್ಲ ನಾನೇನು ಮಾಡಲಿ ಇವಾಗ ಅಂತ ಯೋಚನೆ ಮಾಡ್ತಿರ್ತಾರೆ. ಅಷ್ಟರಲ್ಲಿ ಮನೆಯವರೆಲ್ಲರೂ ಕೂಡ ಅಲ್ಲಿಗೆ ಬರ್ತಾರೆ. ಆಗ ಆದಿ ಅವ್ರ ಚಿಕ್ಕಮ್ಮ, ನಾನು ಇವಾಗ ಉರಿಯೋ ಬೆಂಕಿಗೆ ಹೇಗೆ ತುಪ್ಪ ಸುರಿತೀನಿ ನೋಡ್ತಾ ಇರೋ ಅಂತ ಹೇಳ್ಬಿಟ್ಟು, ಆದಿ ಒಂದು ಕೆಲಸ ಮಾಡು, ಶೋಭಿತಂದ ಸ್ಕೂಟಿ ತಗೊಂಡೋಗ್ಬಿಡು ಅಂತ ಹೇಳ್ತಾರೆ. ಆಗ ಸ್ಕೂಟಿನ, ಅಯ್ಯೋ ನಾನು ಮಾತ್ರ ತಗೊಂಡೋಗಲ್ಲ, ಅದನ್ನೇನಾದ್ರು ತೊಗೊಂಡೋಗ್ಬಿಟ್ರೆ ಎಲ್ಲರೂ ಕೂಡ ನನ್ನನ್ನು ನೋಡಿ ನಗ್ತಾರೆ ಅಂತ ಹೇಳ್ತಾರೆ. ಆಗ ಲಕ್ಷ್ಮಿ ಅವರು, ಆದಿ ನನ್ನ ಜೊತೆ ಬಸ್ಸಲ್ಲಿ ಹೋಗೋಣ ಬಾ ಅಂತ ಹೇಳ್ತಾರೆ. ಆಗ ವಿಮಲ ಅವರು, ಬೇಡ ಬೇಡ ಆದಿ, ನೀನು ಕ್ಯಾಬ್ ಬುಕ್ ಮಾಡು ಅಂತ ಹೇಳ್ತಾರೆ. ಆದರೆ ಕ್ಯಾಬ್ ಬುಕ್ ಮಾಡಿದ್ರು ಕೂಡ ಬುಕ್ ಆಗೋದಿಲ್ಲ. ಆಗ ಆದಿ ಅವರು, ಸರಿ ಆಯಿತು ಕಣೆ, ಯಾರ್ಯಾರ ಕೆಪಾಸಿಟಿ ಎಷ್ಟಿದೆ ಅಂತ ಇವತ್ತು ಗೊತ್ತಾಗಲೇಬೇಕು, ಸರಿ ಆಯಿತು, ಕಾಲೇಜ್ವರೆಗೂ ಇಬ್ಬರು ಕೂಡ ಸೀಟ್ ಸಿಕ್ಕಿದ್ರು ಕೂಡ ನಿಂತ್ಕೊಂಡೇ ಹೋಗಬೇಕು, ಆ ರೀತಿ ಹೋಗಬೇಕು ಅಂತ ಹೇಳ್ಬಿಟ್ಟು ಚಾಲೆಂಜ್ ಮಾಡ್ತಾರೆ. ಆಗ ಲಕ್ಷ್ಮಿ ಕೂಡ ಸರಿ ಆಯಿತು ಅಂತ ಒಪ್ಕೊಳ್ತಾರೆ. ಇಬ್ಬರು ಕೂಡ ಒಪ್ಕೊಂಡು ಬಸ್ಸಲ್ಲಿ ಬರ್ತಾರೆ. ಆಗ ಹತ್ತೋದಕ್ಕೆ ತುಂಬ ಕಷ್ಟ ಆಗ್ತಿರುತ್ತೆ. ಜನರೆಲ್ಲರೂ ಕೂಡ ನೂಕು ನುಗ್ಲು ಮಾಡ್ತಾ ಇರ್ತಾರೆ. ಆಗ ಆದಿಯವರು ಕೂಡ ಅದೇ ರಶಲ್ಲಿ ಲಕ್ಷ್ಮಿ ಜೊತೆ ಬಸ್ ಹತ್ತಿ ನಿಂತ್ಕೊಂಡ್ಬಿಡ್ತಾರೆ.
ಇರ್ತಾರೆ. ಸ್ವಲ್ಪ ದೂರ ಹೋದ ನಂತರ ಲಕ್ಷ್ಮಿ ಅವ್ರಿಗೆ ಸೀಟ್ ಸಿಗುತ್ತೆ. ಆಗ ಆದಿ ಅವರು ಕೂಡ ನಿಂತೇ ಇರ್ತಾರೆ. ಆಗ ಅಂಶಗಳು ಈ ಥರ ಎಲ್ಲ ಬಂದಾಗ ಮುಂದೆ ಹಿಂದೆ ಆಗ್ಬಿಡುತ್ತೆ. ಆಗ ಆದಿ ಅವರು ಸ್ಕಿಪ್ ಆಗೋ ಥರ ಆಗ್ಬಿಡುತ್ತೆ. ಆಗ ಅಲ್ಲಿ ಒಬ್ಬ ಹೆಂಗಸು ಭುಜನ ಹಿಡ್ಕೊಂಡ್ಬಿಡ್ತಾರೆ. ಆಗ ಆ ಹೆಂಗಸಿಗೆ ತುಂಬಾನೇ ಕೋಪ ಬರುತ್ತೆ. ಸಾರಿ ಅಂತ ಆದಿ ಕೇಳಿದ್ರು ಕೂಡ ಈ ನನ್ನ ಮಕ್ಕಳದು ಇದೇ ಆಯಿತು ಆಗೋದಿಲ್ವಾ ಅಂತ ಹೇಳ್ತಾ ಇರ್ತಾರೆ. ಆಗ ಅಲ್ಲಿದ್ದವರು ಒಬ್ರು ಇವ್ರಿಗೆ ಹಿಡ್ಕೊಂಡು ಕೆನ್ನೆಗೆ ನಾಲ್ಕು ಬಾರಿಸ್ಬೇಕು, ಆ ರೀತಿ ಮಾಡಿದ್ರೇನೆ ಸರಿ ಹೋಗೋದು ಅಂತ ಹೇಳ್ತಾರೆ. ಆಗ ಒಬ್ಬ ಗಂಡಸು ಸರಿ ಅಂತ ಹೇಳ್ಬಿಟ್ಟು ಆದಿ ಕೆನ್ನೆಗೆ ಹೊಡೆಯೋದಕ್ಕೆ ಅಂತ ಬರ್ತಾರೆ. ಅಷ್ಟರಲ್ಲಿ ಲಕ್ಷ್ಮಿ ಅದನ್ನ ನೋಡ್ಬಿಟ್ಟು ಎದ್ದು ಬಂದು ಆದಿ ಹೊಡೆಯೋದನ್ನ ತಪ್ಪಿಸ್ಬಿಡ್ತಾರೆ. ಆಗ ಆದಿಗೆ ಫುಲ್ ಆಶ್ಚರ್ಯ ಆಗುತ್ತೆ. ಈ ಕಡೆ ಸಂಜೀವ ಮತ್ತು ಅಮೃತ ಎಲ್ಲರೂ ಕೂಡ ದೇವಸ್ಥಾನಕ್ಕೆ ಬಂದಿರ್ತಾರೆ. ಆದರೆ ದೇವಸ್ಥಾನದಿಂದ ಸ್ವಲ್ಪ ದೂರ ಹೋಗಬೇಕಾಗಿರುತ್ತೆ. ಅಲ್ಲಿ ಗಾಡಿನಲ್ಲಿ ಜಾಗ ಇರೋದಿಲ್ಲ. ಆಗ ಸಂಜೀವ್ ಅವರು ಅಮೃತ ಅವರೇ, ಈ ಗಾಡಿನಲ್ಲಿ ಜಾಗ ಇಲ್ಲ, ನಾವು ಹೋಗೋದಕ್ಕಾಗೋದಿಲ್ಲ. ಸರಿ ಆಯಿತು, ನಾವು ತೆಪ್ಪದಲ್ಲಿ ಹೋಗೋಣವಾ ಅಂತ ಹೇಳ್ತಾರೆ. ಆಗ ಅಮೃತ ಅವರು ಸರಿ ಅಂತ ಹೇಳ್ತಾರೆ. ತೆಪ್ಪದಲ್ಲಿ ಸಂಜೀವ ಮತ್ತು ಅಮೃತ ಇಬ್ಬರು ಕೂಡ ಬರ್ತಾ ಇರ್ತಾರೆ. ಆಗ ಅಮೃತ ಅವರು ಸಂಜೀವ್ ಅವ್ರ ಹತ್ರ ಎಲ್ಲ ಹೇಳ್ಕೋಬೇಕು ಅಂತ ಯೋಚನೆ ಮಾಡಿಬಿಟ್ಟು, ನೀವು ಈ ರೀತಿ ಮಾತಾಡ್ತಿರೋದು ನನಗೆ ಹತ್ರ ಆಗೋದಕ್ಕೆ ಪ್ರಯತ್ನ ಪಡ್ತಾ ಇರೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ ಅಂತ ಹೇಳೋದಕ್ಕೆ ಅಂತ ಹೋಗ್ತಾರೆ. ಅಷ್ಟರಲ್ಲಿ ಅಮೃತ ಅವರು ತೆಪ್ಪದಿಂದ ನೀರೊಳಗಡೆ ಬಿದ್ದುಬಿಡ್ತಾರೆ. ಆಗ ಸಂಜೆ ಅವರಂತೂ ಫುಲ್ ಶಾಕ್ ಆಗಿಬಿಡ್ತಾರೆ. ಅಮೃತ ಅವರೇ ಅಂತ ಜೋರಾಗಿ ಕಿರ್ಚ್ಕೊಂಡ್ಬಿಡ್ತಾರೆ. ಅಮೃತ ಪ್ರಾಣಾಪಾಯದಲ್ಲಿ ಸಿಲುಕೊಂಡಿದ್ದಾರೆ. ಇದಾಗಿತ್ತು ಈ ಸಂಚಿಕೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಒಂದು ಲೈಕ್ ಮಾಡಿ. ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.